ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವೆಲ್ಲ ಈಗಾಗಲೇ ತಮ್ಮನೆಲ್ಲ ನೋಡಿರ್ತೀರಾ. ಮೆಂತ್ಯ ಬಳಸಿದ್ರೆ ಕೂದಲಿಗೆ ಯಾವ್ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಶೇರ್ ಮಾಡ್ತೀನಿ. ನೀವೆಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವೀಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಮೆಂತ್ಯದಲ್ಲಿ ವಿಟಮಿನ್ ಎ, ಕೆ, ಸಿ ಮತ್ತು ಕ್ಯಾಲ್ಶಿಯಂ, ಐರನ್ ಅಂಶ ಇರೋದ್ರಿಂದ ಇದು ಕೂದಲನ್ನು ಬುಡದಿಂದನೇ ಅಂದರೆ ಬೇರುಗಳನ್ನು ಬಲಪಡಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಮೆಂತ್ಯದಿಂದ ತುಂಬಾ ಚೆನ್ನಾಗಿ ಕೂದಲು ಕಪ್ಪಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅಕಸ್ಮಾತ್ ಏನಾದರೂ ನಮಗೆ ಸ್ಪ್ಲಿಟ್ ಎಂಡ್ಸ್ ಇದ್ದರೆ ಅಂತಂದರೆ ಕೆಲವರಿಗೆ ಸ್ಪ್ಲಿಟ್ ಎಂಡ್ಸು ತುಂಬಾ ಇರುತ್ತೆ, ಅದನ್ನು ತಡೆಯೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಅದರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತು, ರೀಗ್ರೋತ್ ಆಗೋದಕ್ಕೆ ಈ ಮೆಂತ್ಯ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೆಲವ್ರಿಗಂತೂ ಡ್ಯಾಂಡ್ರಫ್ ತುಂಬಾ ಇರುತ್ತೆ. ಈ ಡಸ್ಟ್ ಈಗಂತೂ ಸಮ್ಮರ್, ಹೊರಗಡೆ ಹೋದರೆ ಔಟ್ಸೈಡು ಡಸ್ಟ್ ಆಗುತ್ತೆ, ಅದರಿಂದ ಡ್ಯಾಂಡ್ರಫ್ ಆಗುತ್ತೆ. ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು, ಏನನ್ನೇ ಫಾಲೋ ಮಾಡಿದ್ರು, ಯಾವುದೇ ಹೇರ್ ಮಾಸ್ಕ್ ಹಾಕಿದ್ರು, ಹೇರ್ ಆಯಿಲ್ ಹಾಕಿದ್ರು, ಹೇರ್ ಶಾಂಪೂ ಯೂಸ್ ಮಾಡಿದ್ರು ಕೂಡ ಕೆಲವ್ರಿಗೆ ಡ್ಯಾಂಡ್ರಫ್ ಕಮ್ಮಿ ಆಗಿರೋದಿಲ್ಲ. ಅಂಥವ್ರಿಗೆ ಈ ಮೆಂತ್ಯ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಮೆಂತ್ಯನ ಮನೆಯಲ್ಲಿ ಹೇರ್ ಮಾಸ್ಕ್ ಥರ ಯೂಸ್ ಮಾಡಿಕೊಂಡು, ಹೇರ್ ಆಯಿಲ್ ಥರ ಯೂಸ್ ಮಾಡಿಕೊಂಡು ಬಳಸೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಂತ ಕೆಲವ್ರು ಅನ್ಕೊಬೋದು ಒಂದೇ ದಿನದಲ್ಲಿ ರಿಸಲ್ಟ್ ಸಿಗುತ್ತಾ, ನಮಗೆ ಒಂದೇ ದಿನದಲ್ಲಿ ಡಿಫ್ರೆನ್ಸ್ ಕಾಣುತ್ತಾ, ಒಂದೆರಡು ದಿನ ಹಚ್ಚಿದ್ರೆ ಸಾಕಾಗುತ್ತಾ, ಡ್ಯಾಂಡ್ರಫ್ ಎಲ್ಲ ಹೊಟ್ಟೋಗುತ್ತಾ, ಮತ್ತೆ ರೀಗ್ರೋತ್ ಆಗುತ್ತಾ ಅನ್ನೋದು ಅದೆಲ್ಲ ಶುದ್ಧ ಸುಳ್ಳು. ಏಕೆಂತಂದರೆ ಒಂದು ದಿನದಲ್ಲಿ ಯಾವುದೇ ಪ್ರಾಡಕ್ಟ್, ಮೆಂತ್ಯ ಅಂತಲ್ಲ, ನೀವು ಯಾವುದೇ ಪ್ರಾಡಕ್ಟು, ಹೇರ್ ಆಯಿಲು, ಹೇರ್ ಮಾಸ್ಕು, ಹೇರ್ ಶಾಂಪು ಯೂಸ್ ಮಾಡಿದ್ರು ಒಂದೇ ದಿನದಲ್ಲಿ ಯಾವುದು ಕೂಡ ಡಿಫ್ರೆನ್ಸ್ ಕಾಣೋದಿಲ್ಲ. ಅಟ್ಲೀಸ್ಟ್ ನೀವು 1 ವೀಕ್ ಆದರೂ, ಅಂದರೆ ಒಂದು 4-5 ಡೇಸ್ ಆದರೂ ನೀವು ಅದನ್ನು ಕಂಟಿನ್ಯೂಸ್ಲಿ ಹಾಕ್ತಾ ಹೋಗಬೇಕು. ಫಾಲೋ ಮಾಡಿದ್ರೆ ಆವಾಗ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ. ಈಗ ಮೆಂತ್ಯನ ಯಾವ್ಯಾವ ರೀತಿ ಬಳಸಿದ್ರೆ ಯಾವ್ಯಾವ ರೀತಿ ಹೇರ್ ಗ್ರೋತ್ಗೆ ಸಹಾಯ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಮೆಂತ್ಯ ಕಾಳನ್ನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಓವರ್ ನೈಟೇ ನೆನೆಸಿಡಿ. ನೆನೆಸಿಟ್ಟಾದ್ಮೇಲೆ 1-2 ಟೇಬಲ್ ಸ್ಪೂನ್ಗೆ ಅಟ್ಲೀಸ್ಟ್ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಓವರ್ ನೈಟೇ ಮೆಂತ್ಯ ಕಾಳನ್ನ ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ನೀಟಾಗಿ. ಅಕಸ್ಮಾತ್ ನೀರು ಬೇಕಂದರೆ ಹಾಕೊಳ್ಳಿ, ಇಲ್ಲಾಂತಂದರೆ ಇಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಅದನ್ನ. ಆ ಪೇಸ್ಟನ್ನು ನೀವು ಹೇರ್ ಪೂರ್ತಿ ಬುಡದಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕನೂ ಇರುತ್ತೆ ಅಲ್ಲಿ ತನಕನೂ ಆ ಪೇಸ್ಟನ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ಹೇರ್ ಪೂರ್ತಿ ಡ್ರೈ ಆಗಿರಬೇಕು. ತುಂಬ ಆಯಿಲಿ ಒಂಥರ ಡಸ್ಟ್ ಆಗಿ ಆ ಥರ ಎಲ್ಲ ಇಟ್ಕೊಳ್ಳೋಕೆ ಹೋಗ್ಬಿಡಿ. ನೀಟಾಗಿ ಹೇರ್ ಡ್ರೈ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡಿ. ಅದಾದಮೇಲೆ 30 ಮಿನಿಟ್ ಹಾಗೆ ಬಿಟ್ಟುಬಿಡಿ. ಅದನ್ನ ಅಪ್ಲೈ ಮಾಡಿದ್ದಾದಮೇಲೆ ಹೇರ್ ಮಾಸ್ಕ್ ಥರ ಯೂಸ್ ಮಾಡಿ. ಇದನ್ನು 30 ಮಿನಿಟ್ ಆದಮೇಲೆ ನೀವು ತಣ್ಣೀರಲ್ಲಿ ಹೇರ್ ವಾಶ್ ಮಾಡಬೇಕು. ಆಲ್ಮೋಸ್ಟು ಕೆಲವರಿಗೆ ತಣ್ಣೀರು ಅಲರ್ಜಿ ಆಗುತ್ತೆ, ಆಗಲ್ಲ, ಬಿಸಿನೀರಾದರೆ ಮಾತ್ರ ಅಂತಂದರೆ ತುಂಬ ಬಿಸಿನೀರು ಮಾಡೋಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ನೀವು ಯಾವ ಶಾಂಪು ಬಳಸ್ತೀರೋ ಆ ಶಾಂಪೂನಲ್ಲೇ ಹೇರ್ ವಾಶ್ ಮಾಡಿ. ಆದಷ್ಟು ಮೈಲ್ಡ್ ಆಗಿರೋ ಶಾಂಪೂನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಮೈಲ್ಡ್ ಆಗಿರೋ ಶಾಂಪು ಫಾಲೋ ಮಾಡ್ತಾ ಬಂದರೆ ಹೇರು ರೀಗ್ರೋತ್ ಆಗುತ್ತೆ, ತುಂಬ ಚೆನ್ನಾಗಿ ಹೇರ್ಗೆ ಸೆಟ್ ಆಗುತ್ತೆ. ಅದಾದಮೇಲೆ ಕಂಪ್ಲೀಟಾಗಿ ನೀವು ಹೇರ್ ಡ್ರೈನ ಮಾಡ್ಕೊಳ್ಳಿ. ಅಂತಂದರೆ ಹೇರ್ ಡ್ರೈಯರ್ ಯೂಸ್ ಮಾಡಿಕೊಂಡು ಹೇರ್ ಡ್ರೈನ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಪೂರ್ತಿ ಅದಾಗದೆ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಅದಾದಮೇಲೆ ನೀವು ಕೂಮ್ ಮಾಡೋದ್ರಿಂದ ಹೇರು ರೀಗ್ರೋತ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಈ ಮೆಂತ್ಯ ಕಾಳನ್ನು ಈ ರೀತಿಯಾಗಿ ಪೇಸ್ಟನ್ನು ನೀವು ಅಪ್ಲೈ ಮಾಡಿದ್ರೆ ಅಟ್ಲೀಸ್ಟ್ ಈ ಪ್ಯಾಕನ್ನು ನೀವು ವಾರಕ್ಕೆ 1 ಸತಿನಾರು ಮಾಡ್ತಾ ಬನ್ನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಬನ್ನಿ. 1ರಿಂದ 2 ತಿಂಗಳೊಳಗಡೆ ನಿಮಗೆ ರಿಸಲ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಇನ್ನು ನೆಕ್ಸ್ಟು ತುಂಬಾ ಡ್ಯಾಂಡ್ರಫ್ ಇದೆ. ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಲಿ, ಯಾವುದೇ ಹೇರ್ ಆಯಿಲ್ ಯೂಸ್ ಮಾಡಿದ್ರು ನಮಗೆ ಡ್ಯಾಂಡ್ರಫೇ ಕಮ್ಮಿ ಆಗ್ತಾ ಇಲ್ಲ. ತುಂಬ ಅಂದರೆ ತುಂಬಾ ಡ್ಯಾಂಡ್ರಫ್ ಇದೆ. ಯಾವ ಹೇರ್ ಪ್ಯಾಕ್ ಮನೆಯಲ್ಲೆಲ್ಲ ಟ್ರೈ ಮಾಡಿದ್ವಿ, ಹೇರ್ ಪ್ಯಾಕಿಂದ ಏನೂ ಯೂಸ್ ಆಗ್ತಿಲ್ಲ ಅಂದರೆ ಈ ಮೆಂತ್ಯ ಕಾಳಿಂದ ಹೇರ್ ಡ್ಯಾಂಡ್ರಫ್ನ ನೀವು ಕಮ್ಮಿ ಮಾಡ್ಕೊಳ್ಬೋದು. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಓವರ್ ನೈಟೇ ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅದ್ರ ನೀರೆಲ್ಲ ನೀಟಾಗಿ ಫಿಲ್ಟರ್ ಮಾಡಿಕೊಂಡು ಆ ಓವರ್ ನೈಟ್ ನೆನೆಸಿರೋ ಮೆಂತ್ಯ ಕಾಳಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಮೊಸರನ್ನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನ. ಆ ಪೇಸ್ಟ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ, ಅಂತಂದರೆ ನೀವು ಬೇರೆ ಆಯಿಲ್ ಯೂಸ್ ಮಾಡೋಕ್ಕಿಂತ ಕೊಬ್ಬರಿ ಎಣ್ಣೆ ಬಳಸಿದ್ರೇ ಬೆಸ್ಟ್ ಅಂತಲೇ ಹೇಳ್ಬೋದು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಿಕ್ಸ್ ಮಾಡಿರೋ ಹೇರ್ ಪ್ಯಾಕ್ನ ನೀವು ತಲೆಗೆ ಅಪ್ಲೈ ಮಾಡಿ ನೀಟಾಗಿ. ಮಾಮೂಲಿ ಕೂದಲು ಬುಡದಿಂದ ಹಿಡಿದು ಲೆಂತ್ ಎಲ್ಲಿ ತನಕನೇ ಇರುತ್ತೆ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾದಮೇಲೆ ಒಂದು 30 ಮಿನಿಟ್ಸ್ ಹಾಗೆ ಬಿಡಿ.
ಅದಾದಮೇಲೆ ಮೈಲ್ಡ್ ಶಾಂಪೂಲಿ ಹೇರ್ ವಾಶ್ ಮಾಡಿ. ನಾನು ಮೊದಲೇ ಹೇಳಿದಾಗೆ ಮೈಲ್ಡ್ ಶಾಂಪೂ ಯೂಸ್ ಮಾಡೋದ್ರಿಂದ ಹೇರ್ಗೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಆಮೇಲೆ ತುಂಬ ಕೆಮಿಕಲ್ ಆ್ಯಡೆಡ್ ಶಾಂಪೂಗಳು ಯೂಸ್ ಮಾಡೋಕ್ಕಿಂತ ನ್ಯಾಚುರಲ್ ಆಗಿರೋ ಯಾವ್ದಾದ್ರು ಮೈಲ್ಡ್ ಶಾಂಪೂ ಯೂಸ್ ಮಾಡಿಕೊಂಡು ನೀವು ಹೇರ್ ವಾಶ್ ಮಾಡೋದ್ರಿಂದ ನಿಮ್ಮ ಕೂದಲಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ, ಡ್ಯಾಂಡ್ರಫ್ ಆಗೋಲ್ಲ, ಸ್ಪ್ಲಿಟ್ ಎಂಡ್ಸ್ ಕೂಡ ಬರೋದಿಲ್ಲ. ಹೇರ್ ವಾಶ್ ಮಾಡಿದಾದ್ಮೇಲೆ ಮಾಮೂಲಿ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ನೀವು ಹೇರ್ ಪ್ಯಾಕ್ನ ನೀವು ಅಟ್ಲೀಸ್ಟ್ ವಾರಕ್ಕೆ 2 ಸತಿನಾದರೂ ಬಳಸಿ. ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ 1 ಸತಿನಾದರೂ ವಾರಕ್ಕೆ 1 ಸತಿನಾದರೂ ಈ ರೀತಿಯಾಗಿ ಪ್ಯಾಕ್ನ ಹಾಕ್ಕೊಂಡು ಹೇರ್ ವಾಶ್ ಮಾಡಿ. ಇದರಿಂದ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಯೂಸ್ ಮಾಡ್ತಾ ಮಾಡ್ತಾ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದರೆ ನೀವು ಡಿಫ್ರೆನ್ಸ್ ಖಂಡಿತ ಕಾಣ್ತೀರಾ. ಇದರ ಜೊತೆಗೆ ಹೇರು ಈ ಮೊಸರು ಹಾಕಿರೋದ್ರಿಂದ ಮತ್ತು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಹೇರು ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗಿ ನಿಮಗೆ ಸ್ವಲ್ಪ ಸಿಲ್ಕ್ ಆ್ಯಂಡ್ ಶೈನಿಯಾಗಿ ಚೆನ್ನಾಗಿ ರೀಗ್ರೋತ್ ತುಂಬ ಚೆನ್ನಾಗಿ ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿಯಾಗಿ ನೀವು ಫಾಲೋ ಮಾಡ್ತಾ ಬನ್ನಿ. ಇನ್ನು ನೆಕ್ಸ್ಟು ಹೇರು ತುಂಬ ಚೆನ್ನಾಗಿ ದಪ್ಪವಾಗಿ ಕಪ್ಪಾಗಿ ಉದ್ದಾಗಿ ಬೆಳೆಯೋದಕ್ಕೆ ಈ ರೀತಿಯಾಗಿ ನೀವು ಬಳಸ್ಬೋದು. ಏನಂತಂದರೆ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಆ ಆಯಿಲ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಂತಂದರೆ 1 ಟೇಬಲ್ ಸ್ಪೂನ್ ಆಯಿಲ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಹಾಕಿ ಅದನ್ನು ಚೆನ್ನಾಗಿ ಹೀಟ್ ಮಾಡಿ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳಿ. ಸ್ವಲ್ಪ ಕುದೀತಾ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಾಗಿದ್ದಾದಮೇಲೆ ನೀಟಾಗಿ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು. ಫಿಲ್ಟರ್ ಆದಮೇಲೆ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ. ಒಂದು 10 to 15 ಮಿನಿಟ್ ಅಷ್ಟರಲ್ಲಿ ಕೂಲ್ ಆಗುತ್ತೆ. ಅದಾದಮೇಲೆ ನೀವು ಹೇರ್ಗೆ ಅಪ್ಲೈ ಮಾಡಿ. ನೀವು ಓವರ್ ನೈಟ್ ಈ ರೀತಿಯಾಗಿ ಮಾಡ್ಕೊಬೋದು. ಇಲ್ಲಾಂತಂದರೆ ಮಾರ್ನಿಂಗ್ ಮಾಡಿಕೊಂಡು ಆಫ್ಟರ್ನೂನ್ ಅಥವಾ ಸಂಜೆ ಬೇಕಾದರೂ ಹೇರ್ ವಾಶ್ ಮಾಡ್ಬೋದು. ಈ ರೀತಿ ಆಯಿಲ್ನ ನೀಟಾಗಿ ಹೇರ್ ಬುಡದಿಂದ ಹಿಡಿದು ಲೆಂತ್ ತನಕನೂ ಅಪ್ಲೈ ಮಾಡಿ ನೀಟಾಗಿ ಒಂದು 10 ಮಿನಿಟ್ ಮಸಾಜ್ ಮಾಡಿ. ಅದಾದಮೇಲೆ ಮಾಮೂಲಿ ಹೇರ್ ವಾಶ್ ಮಾಡಿ. ಒಂದು 10 ಮಿನಿಟ್ ಮಸಾಜ್ ಮಾಡಿದಾದಮೇಲೆ ನೀಟಾಗಿ ಬಂದ್ ಮಾಡಿ ಒಂದು 30 ಮಿನಿಟ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿ. ಇದರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯೋದಕ್ಕೆ ಮತ್ತು ಕಪ್ಪಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಈ ರೀತಿಯಾಗಿ ಫಾಲೋ ಮಾಡ್ತಾಯಿದ್ರೆ ನೀವು ಈ ಥರ ಆಯಿಲ್ಗೆ ಹಾಕಿ ಹೀಟ್ ಮಾಡಿ ಪದೇ ಮಾಡ್ಕೊಳ್ಳೋಕ್ಕಿಂತ ಅಟ್ಲೀಸ್ಟ್ ವಾರಕ್ಕೆ 1-2 ಸತಿ ಯೂಸ್ ಮಾಡ್ಬೋದು. ನೀವು 1 ಸತಿ ಮಾಡಿಟ್ಕೊಂಡ್ರೆ ವಾರಕ್ಕೆ 1-2 ಸತಿ ಈ ರೀತಿ ಆಯಿಲ್ನ ಯೂಸ್ ಮಾಡ್ಬೋದು ನೀವು. ಇನ್ನು ನೆಕ್ಸ್ಟು ಹೇರ್ ಪ್ಯಾಕ್ ಹೇಳೋದಾದರೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ ಓವರ್ ನೈಟೇ ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅದಕ್ಕೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಅಟ್ಲೀಸ್ಟ್ ಒಂದು 10 ಒಂದು 11-12 ಎಲೆಗಳಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ನ ಯೂಸ್ ಮಾಡಿ. ಆಲೋವೆರಾ ಜೆಲ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ನೀವು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡಿ. ಈ ಹೇರ್ ಪ್ಯಾಕ್ನ ವಾರಕ್ಕೆ 1 ಸತಿ ನೀವು ಹಾಕೋದ್ರಿಂದ ಕೂದಲು ಚೆನ್ನಾಗಿ ಸ್ಮೂತ್ ಆಗುತ್ತೆ. ಕೆಲವ್ರಿಗೆ ರಫ್ ಆಗಿರುತ್ತೆ, ತುಂಬ ಕರ್ಲಿ ಥರ ಡಸ್ಟಿ ಥರ ಇರುತ್ತೆ, ಕೂದಲು ಪೂರ್ತಿ ಡ್ರೈನೆಸ್ ಇರುತ್ತೆ. ಅವ್ರಿಗೆ ಯಾವುದೇ ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಸಿಲ್ಕ್ ಆ್ಯಂಡ್ ಶೈನಿಯಾಗಿ ಬರೋದಿಲ್ಲ. ಅಂಥವರು ಈ ರೀತಿಯಾಗಿ ಹೇರ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸ್ಮೂತಾಗಿ ಶೈನಿಯಾಗಿ ಬರುತ್ತೆ. ನೀವು ವಾರಕ್ಕೆ 1 ಸತಿ ಈ ರೀತಿ ಅಪ್ಲೈ ಮಾಡ್ತಾ ಬನ್ನಿ. 1 ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ಇದ್ರ ಜೊತೆಗೆ ನೀವು ಆಯಿಲ್ ಕೂಡ ನೀವು ಪ್ರಿಪೇರ್ ಮಾಡ್ಕೋಬೋದು. ಹೇಗೆ ಅಂತಂದರೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, ಅದನ್ನು ಒಂದು ಗ್ಲಾಸ್ ಆಗೋಷ್ಟು ಆಯಿಲ್ಗೆ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಹೇರ್ ಆಯಿಲು ಆ ಆಯಿಲ್ಗೆ ಹಾಕಿ ಅದು ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಅಂದರೆ ಒಂದು 3 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಇದನ್ನು ನೀಟಾಗಿ ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಿಮ್ಮ ಹೇರ್ಗೆ ಅಪ್ಲೈ ಮಾಡಿ. ಈ ಆಯಿಲ್ನ ನೀವು ವಾರಕ್ಕೆ 3 ಸತಿ ಹೇರ್ಗೆ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಇದನ್ನು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬರಬೇಕು. ಈ ಆಯಿಲ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಮೆಂತ್ಯ ಕಾಳಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ನೀವು 1 ಸತಿಯಾಗಿ ಟ್ರೈ ಮಾಡಿ. ನೀವು ಯಾರಾದರೂ ಬಳಸಿಲ್ಲ ಗೊತ್ತಿಲ್ಲ ಅಂತಂದರೆ ಈ ಹೇರ್ ಪ್ಯಾಕು ಅಥವಾ ಹೇರ್ ಆಯಿಲು ಇದನ್ನೆಲ್ಲದನ್ನು ಬಳಸ್ಕೊಂಡು ಟ್ರೈ ಮಾಡಿ ನೋಡಿ. 1 ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀವು ಫಾಲೋ ಮಾಡ್ತಾ ಬಂದರೆ. ಇನ್ನು ಇದ್ರ ಜೊತೆಗೆ ನೀವು ಚೆನ್ನಾಗಿ ಹೆಲ್ದಿ ಫುಡ್ನ ತಿಂತಾ ಇರಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಎಷ್ಟು ಚೆನ್ನಾಗಿ ನೀರು ಕುಡಿತೀರೋ ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಬರೋದಿಲ್ಲ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಹಾಗೆ ನಮ್ಮ ಬಾಡಿ ಕೂಡ ಚೆನ್ನಾಗಿ ಹೆಲ್ದಿಯಾಗಿ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಕಾಳಿಂದ ಯಾವ್ಯಾವ ರೀತಿ ಕೂದಲಿಗೆ ಪ್ರಯೋಜನ ಆಗುತ್ತೆ, ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು, ಮೆಂತ್ಯ ಕಾಳಲ್ಲಿ ಎಷ್ಟು ವಿಟಮಿನ್ಸ್ ಇದೆ, ಪ್ರೋಟೀನ್ಸ್ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಜೊತೆಗೆ ನಿಮ್ಮ ಹೇರ್ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ನನ್ನ ಕೈಲಾದಷ್ಟು ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಾನು ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.